ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅದರಲ್ಲಿ ಸುಮಾರು 82% ಆದಾಯ ವೆಚ್ಚ ಮತ್ತು ಸಾಲ ಮರುಪಾವತಿಗೆ ಆಗಿದೆ. 82%. ಸೊ ಸಾಲ ಮರುಪಾವತಿ ಆದಾಯದ ವೆಚ್ಚಕ್ಕೇ ನಮ್ಮ ಬಜೆಟ್ನ 82% ಹೋಗ್ತಾ ಇದೆ ಅಂತಂದರೆ, ಒಂದು ಕಡೆ ಆದಾಯ ಸೃಜನೆ ಆಗ್ತಾ ಇಲ್ಲ, ಮತ್ತೊಂದು ಕಡೆ ವೆಚ್ಚ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ. ಹೀಗಾಗಿ 82% ನೀನು ಉಳಿದದ್ದು ಎಷ್ಟು ರೀ ಸರ್? ಅದರಲ್ಲಿ ಅಂಥ ಮಹಾನ್ ಸಾಧನೆ ಏನು ಮಾಡೋಕ್ಕೆ ಸಾಧ್ಯ ಇದೆ ಅಂತ. ಈಗ ನಮಗೆ ಈಗ ದೇಶದಲ್ಲೇ ತಗೊಳ್ಳಿ, ಟ್ಯಾಕ್ಸ್ ಪೇಯರ್ಸ್ ಕಂಟ್ರಿ ಸ್ಟೇಟ್ಸಲ್ಲಿ ನಮ್ಮದು ಸೆಕೆಂಡ್ ಪೊಸಿಷನಲ್ಲಿ ಇದ್ದೀವಿ. ಸೊ ನಮಗೆ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ವಾ, ರಿಟರ್ನ್ಸ್ ಬರ್ತಾ ಇದಲ್ಲ, ಅಲ್ಲಿ ಏರುಪೇರು ಆಗ್ತಾ ಇದೆ. ಅದರ ಪರಿಣಾಮ ರಾಜ್ಯದ ಬಜೆಟಲ್ಲಿ ತಕ್ಕ ಮಟ್ಟಿಗೆ ಆಗ್ತಾ ಇದೆ. ಈಗ ಒಂದು ಸ್ವಲ್ಪ ಇದನ್ನು ನೋಡಿದರೆ ಸರ್, 2026-27 ರೆವಿನ್ಯೂ ಎಕ್ಸ್ಪೆಂಡಿಚರು, ಸ್ಯಾಲರೀಸು 94 ಕೋಟಿ, ಪೆನ್ಷನ್ಸು 42 ಕೋಟಿ, ಸಾಲಕ್ಕೆ ಇಂಟ್ರೆಸ್ಟು 52 ಕೋಟಿ, ಸಬ್ಸಿಡಿಗಳಿಗೆ 87 ಕೋಟಿ, 87,000 ಕೋಟಿ, 94,000 ಕೋಟಿ ಸ್ಯಾಲರೀಸು, ಪೆನ್ಷನ್ಸು 42,000 ಕೋಟಿ, ಇಂಟ್ರೆಸ್ಟು 52,000, ಸಬ್ಸಿಡೀಸು 87,000, ಅಡ್ಮಿನ್ ಎಕ್ಸ್ಪೆನ್ಸಸ್ಸು 11,000, ಮತ್ತು ಈ ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್ಸ್ ಲೈಕ್ ವಿಧವಾ ವೇತನ ಅದು ಇದು ಸೇರಿ 12,000 ಕೋಟಿ, ಅದರ್ ಎಕ್ಸ್ಪೆಂಡಿಚರ್ಸ್ 44,000 ಕೋಟಿ, 3,45,000 ಕೋಟಿ ಖರ್ಚು ವೆಚ್ಚ. ನೋಡಿ, ನಮಗೆ ಕೇಂದ್ರ ಸರ್ಕಾರ ಈ ಫೆಡರಲ್ ಸಿಸ್ಟಮಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಏನು ಅಶ್ಯೂರೆನ್ಸ್ ಇದೆ, ಏನು ಗೈಡ್ಲೈನ್ಸ್ ಇದೆ, ಅದ್ರ ಪ್ರಕಾರ ನಡೆದೇ ಆದರೆ ನಮ್ಗೆ ಇನ್ನೂ ಡೆಫಿಷಿಯನ್ಸಿ ಸಿಗುತ್ತೆ. ಈಗ ನೋಡಿ, ನಮಗೆ ನೀವು 15th ಕಮಿಷನಲ್ಲಿ ಕೊಡಬೇಕು, 16th ಕಮಿಷನಲ್ಲಿ 32,000 ಕೋಟಿ ನೋಡ್ರಿ. ಇದನ್ನ ಮೊದಲೇ ಹೇಳಿದ್ರು. ಈ ಸರಿ ಬಜೆಟ್ ಅಲ್ಲಿ ಏನು ಅಂತಂದ್ರೆ, ಒಂದು ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ, ಎರಡು ಗ್ಯಾರಂಟಿ ಅಂತ ಆರೋಪ ಅಲ್ಲ ಮೇಡಮ್, ಕೊಟ್ಟಿಲ್ಲ ಅಂತ ಆರೋಪ ಅಲ್ಲ. ನಾವು ಜಪ ಮಾಡ್ತಾ ಇಲ್ಲ, ನೀವೊಂದ್ಸತಿ ಚೆಕ್ ಮಾಡಿ. ಈಗ ಒಂದ್ ನಿಮಿಷ ಸರ್, ಈಗ ಕೇಂದ್ರದಿಂದ ಬರಲೇಬೇಕು, ಅದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಸರ್ವ ರೋಗಕ್ಕೂ ಒಂದೇ ಮದ್ದು ಆಗಿದ್ರೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ನಿಪುಣರಿದ್ದಾರೆ. ಏನು ಮೇಡಮ್ನವರಿಗೆ ಗ್ಯಾರಂಟಿ ವಿಷಯ ಕೇಳ್ತಾ ಇದ್ದಾರೆ, ನಾವು ಕಾಂಗ್ರೆಸ್ ಪಾರ್ಟಿ ಅಶ್ಯೂರೆನ್ಸ್ ಮಾಡಿದೆ, ಯಾವುದೇ ಗ್ಯಾರಂಟಿ ಯಾವುದೇ ಫಲಾನುಭವಿಗೆ ನಿಲ್ಲಿಸೋದಿಲ್ಲ. ಆ ಅಶ್ಯೂರೆನ್ಸ್ ಕೊಡ್ತೀವಿ, ಅದನ್ನು ನಿಭಾಯಿಸ್ತೀವಿ ಕೂಡ. ಆಮೇಲೆ ಇವತ್ತು ನೋಡಿ ಇವತ್ತು KPC ಆಫೀಸಲ್ಲಿ ಬಡ್ಜೆಟ್ ಇಲ್ಲಿ ವಿಧಾನಸೌಧದಲ್ಲಿ ನಡೀತದೆ. KPC ಆಫೀಸಲ್ಲಿ ಒಂದು ಮೀಟಿಂಗ್ ನಡೀತದೆ, ನಮ್ಮ ಕಾರ್ಯಾಧ್ಯಕ್ಷರು ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ. ಏನು ನಡೀತಾ ಇದೆ ಗೊತ್ತಾ? ಯಾವುದು ಗ್ಯಾರಂಟಿ ಫಲಾನುಭವಿ ಯಾವುದಾದ್ರೂ ಒಂದು ವಿಲೇಜಲ್ಲಿ ನಮ್ಮ ಕಾಂಗ್ರೆಸ್ ವರ್ಕರ್ ಕಟ್ಟ ಕಡೆ ಹಳ್ಳಿಯಲ್ಲಿ ಕೂಡ ಒಬ್ಬ ವರ್ಕರ್ ಇದ್ದಾನೆ, ಅವ್ರಿಗೆ ಮೆಸೇಜ್ ಹೋಗ್ತಾ ಇದೆ, ಬೂತ್ ಕಂಪ್ಲೇಂಟ್ ಮಾಡಿ. ಒಂದ್ ನಿಮಿಷ ನಾರಾಯಣ ಸ್ವಾಮಿ, ಅದಕ್ಕೂ ಕೂಡ ನೀವು ಎಷ್ಟು ಕೋಟಿ ಖರ್ಚು ಮಾಡಿದ್ದೀರಿ? ಏನ್ ಮಾಡ್ತಾ ಇದೀವಿ ಅಂತ ಹೇಳ್ತೀನಿ. 50 ಕೋಟಿ. ಒಂದ್ ನಿಮಿಷ, ನೀವು ಗ್ಯಾರಂಟಿ ಯೋಜನೆಗಳಿಗೆ ಫಲಾನುಭವಿಗಳಿಗೆ ತಲುಪಿಸೋದಕ್ಕೆ ನೀವು ಏನ್ ನಿಮ್ ಕಾಂಗ್ರೆಸ್ ವರ್ಕರ್ಸ್ ನ ಇಟ್ಟು ಅದೇನ್ ಸಮಿತಿನ ಏನದು ನಿಮ್ದು? ಒಂದ್ ನಿಮಿಷ, ಗ್ಯಾರಂಟಿ ಸಮಿತಿನ ಅದು? ಆ ಅನುಷ್ಠಾನ ಸಮಿತಿ, ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಮತ್ತ 50 ಕೋಟಿ ನಿಮ್ದು. ನಿಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ. ನಿಮ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂಥರ ನಿರಾಶ್ರಿತ ಕೇಂದ್ರಗಳಾಗ್ಬಿಟ್ಟಿದಾವೆ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು. ನಿರಾಶ್ರಿತರ ರೈಟ್ ಫಲಾನುಭವಿಗೆ ಮಿಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಆ ಪರ್ಟಿಕ್ಯುಲರ್ ಈಗ ನಾವು ಓಪನ್ ಅಪ್ ಇದ್ದೀವಿ, ವಿರೋಧ ಪಕ್ಷಗಳಿಗೆ ಕೊಡ್ತಾ ಇದ್ದೀವಿ. ಯಾವ್ದಾದ್ರು ಈ ರಾಜ್ಯದ ಯಾವ್ದಾದ್ರು ಹಳ್ಳಿಯಲ್ಲಿ ಯಾವ್ದಾದ್ರು ಗ್ಯಾರಂಟಿ ಫಲಾನುಭವಿ ಮಿಸ್ ಆಗಿದೆ ದಾವೆ ಕೊಡಿ, ನಾವು ಅಡಾಪ್ಟ್ ಮಾಡ್ಕೊಳ್ತೀವಿ. ಬೇಕಾಗಿಲ್ಲ ಈ ಫಲಾನುಭವಿ ಮಿಸ್ ಆಗಿರೋದು, ದಟ್ ಇಸ್ ನಾಟ್ ಅವರ್ ಇಶ್ಯೂ. ಅಂದ್ರೆ ಮೇಡಮ್ ಅವರು ಗ್ಯಾರಂಟಿ ಕೊಡ್ತೀವಿ. ನಾರಾಯಣ ಸ್ವಾಮಿ ನಾ ಕೇಳಿದ್ದಕ್ಕೆ ಉತ್ತರ ಕೊಡ್ರಿ, ಸುಮ್ಮನೆ ಬೇಡ, ಜನರಿಗೆ ಗೊಂದಲ ಮಾಡೋದು ಬೇಡ. ಈಗ ನೀವು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಸಮಿತಿ ಮಾಡಿ, ಅದಕ್ಕೆ ನೀವು ವರ್ಷಕ್ಕೆ 50 ಕೋಟಿ ಖರ್ಚು ಮಾಡ್ತೀರಿ. 50 ಕೋಟಿ ಖರ್ಚು ಮಾಡ್ತೀರಿ. ಅದು ಅನಗತ್ಯ ಖರ್ಚು. ಹಾಗಾದ್ರೆ ಅಧಿಕಾರಿಗಳೇನು ಕಡಲೆ ಬೀಜ ತಿಂತಿರ್ತಾರಾ? ಯಾರು ಮಾಡಬೇಕು? ಕಾರ್ಯಾಂಗ ಅದಕ್ಕಿದೆ, ಅವ್ರು ತಾನೇ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ನಿಮ್ ಕಾಂಗ್ರೆಸ್ ಕಾರ್ಯಕರ್ತರು ನೀವೇ ಕಾರ್ಯಾಂಗ, ನೀವೇ ಶಾಸಕಾಂಗ, ನೀವೇ ಎಲ್ಲ ಆಗ್ಬಿಟ್ಟಿದ್ದೀರಿ. ನೀವು 50 ಕೋಟಿ ಅನಗತ್ಯ ಖರ್ಚು, ಅದನ್ನು ಪಕ್ಕಕ್ಕಿಡಿ. ಈಗ ಇಷ್ಟು ಖರ್ಚು ವೆಚ್ಚಗಳ ನಡುವೆ ಅಭಿವೃದ್ಧಿ ಹೇಗೆ ಸಾಧ್ಯ? ಹೊಸ ಆದಾಯದ ಕ್ರೋಢೀಕರಣ ಆಗಬೇಕು. ಆದರೆ ನೀವು ಹೇಳೋದು ಆದಾಯದ ಕ್ರೋಢೀಕರಣಕ್ಕೆ ನಿಮ್ಮ ಹತ್ರ ಮಾರ್ಗಗಳು ಏನಿದೆ ಅಂದ್ರೆ ಕೇಂದ್ರ ಸರ್ಕಾರ ಕೊಡ್ಲಿಲ್ಲ. ಇಲ್ಲ, ಅದೊಂದು ಭಾಗ ಅಂತ ಹೇಳಿದೀವಿ, ಅದೊಂದು ಭಾಗ ಅಂತ ಹೇಳಿದೀವಿ. ಎಲ್ಲಾ ಸಂದರ್ಭದಲ್ಲೂ ಸರ್ ಇದ್ಯಾಕಾಗಿಲ್ಲ ಕೇಂದ್ರ ಸರ್ಕಾರ ಕೊಡ್ಲಿ, ಸರ್ ಅದ್ಯಾಕಾಗಿಲ್ಲ ಕೇಂದ್ರ ಸರ್ಕಾರ ಕೊಡ್ಲಿಲ್ಲ, ಸರ್ ಅದ್ಯಾಕೆ ಮಾಡಲಿಲ್ಲ ಕೇಂದ್ರ ಸರ್ಕಾರ ಕೊಡಲಿಲ್ಲ. ಇದೊಂಥರ ಕಂಠಪಾಠ ಆಗೋಗಿದೆ ನಿಮಗೆ. ಬರೋ ವಕ್ತಾರರಿಗೂ ಆಯಿತು, ನಿಮ್ಮ ಇವರು ನಾಯಕರುಗಳಿಗೂ ಆಯಿತು. ಅದನ್ನು ಬಿಟ್ಟು ಬೇರೆ ಏನಾದರೂ ಇದ್ರೆ ಹೇಳ್ರಿ ಮೇಡಮ್. ನಾವು ಅದೊಂದು ರೀಸನ್ ಅಂತ ಹೇಳ್ತಾ ಇದೀವಿ, ಅದೇ ಅಂತ ಹೇಳ್ತಾ ಇಲ್ಲ.
ಅದನ್ನು ಬಿಟ್ಟು ನಮ್ಮ ಮುಖ್ಯಮಂತ್ರಿಗಳು ಫೈನಾನ್ಸ್ ಮಿನಿಸ್ಟ್ರಿಯಿಂದ ಕ್ರೋಢೀಕರಿಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದೆ ಯಾವ ಇಲಾಖೆಯಿಂದ ಯಾವ ಪಾಲಿಸಿಯಿಂದ ಎಷ್ಟು ಹಣಕಾಸು ನಾವು ಶೇಖರಣೆ ಮಾಡ್ಬೋದು, ಅದನ್ನು ಯಾವ ರೀತಿ ಅಭಿವೃದ್ಧಿ ಉಪಯೋಗಿಸಬಹುದು ಅನ್ನೋ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀವಿ. ಅವ್ರಿಗಿರ್ತಕ್ಕಂಥ ಅನುಭವದಕ್ಕಿಂತ ಹೆಚ್ಚಿಗೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಒಬ್ಬ ನಾಯಕರಿಗೆ. ಸಮೀವುಲ್ಲಾ ಸರ್, ಅನುದಾನದ ಕೊರತೆಯಿಂದ ಯಾವುದೇ ಶಾಲಾ ಕಾಲೇಜುಗಳು, ಆಸ್ಪತ್ರೆಗಳು, ಹಾಸ್ಟೆಲ್ ಕಟ್ಟಡಗಳು, ನಿರ್ಮಾಣ ಕಾರ್ಯಗಳು ಏನೇನಿದೆ ಹಣಕಾಸು ಮುಗ್ಗಟ್ಟಿನಿಂದ ಅರ್ಧಕ್ಕೆ ನಿಂತಿವೆ ಸರ್. ನೀರಾವರಿ ಯೋಜನೆಗಳು ಆಗಿರಬಹುದು. ಸೊ ಅನುದಾನದ ಕೊರತೆಯಿಂದಾಗಿ ಹಾಗೆಯೇ ನಿಂತಿವೆ. ನಾವು ಇನ್ನೂ ಕೂಡ ಕೇಂದ್ರ ಕೊಟ್ಟಿಲ್ಲ ಅಂತಂದ್ರೆ ಕುಣಿಯಕ್ಕೆ ಬರ್ದಿರೋ ನೆಲ ಡೊಂಕೋದು ಅಂದರೆ ಕೊಟ್ಟ ಕುದುರೆಯನ್ನು ಏರ್ಲಾರ್ದವ ವೀರನೂ ಅಲ್ಲ ಶೂರನೂ ಅಲ್ಲ ಅನ್ನೋ ಥರದಲ್ಲಿ ಎಲ್ಲದಕ್ಕೂ ಕೇಂದ್ರಕ್ಕೆ ನೀವು ಹೇಳೋದಾದ್ರೆ ಮೋದಿಯವ್ರನ್ನ ಕರ್ಕೊಂಡು ಬಂದು ಇಲ್ಲೇ ರಾಜ್ಯಾಡಳಿತ ಮಾಡಿಸ್ಬಿಡೋಣ್ರಿ ಸರ್. ಹೌದು, ಒಂದು ನೀವು ಹೇಳಿದ ಹಾಗೆ ಈ ಬಾರಿ ಅವರು ಎಕ್ಸ್ಟ್ರಾ ರಿಸೋರ್ಸಸ್ನ ಜನರೇಟ್ ಮಾಡ್ಕೊಳ್ಳೋದಕ್ಕೆ ಏನು ಪ್ರಾವಿಷನ್ ಮಾಡ್ಕೋತಾರೆ, ಇಡೀ ಬಜೆಟ್ನ ಕೊರತೆ ಇರೋದೇ ಅಲ್ಲಿ. ಒಂದು GSTನಲ್ಲಿ ಹೆಚ್ಚು ಟ್ಯಾಕ್ಸಸ್ನ ಹಾಕೋದಕ್ಕೆ ರಾಜ್ಯಗಳಿಗೆ ಅಧಿಕಾರ ಇಲ್ಲ, ಅದು ದೊಡ್ಡ ನೆಗೆಟಿವ್ ಪಾಯಿಂಟು. ಎರಡನೇ ಪಾಯಿಂಟು ಹೆಚ್ಚು ಎಕ್ಸ್ಟ್ರಾ ಸೋರ್ಸಸ್ಸನ್ನು ಎಲ್ಲಿ ಕ್ರಿಯೇಟ್ ಮಾಡ್ಕೋತಾರೆ ಅಂತ. ಮೂರನೇದು ಗ್ಯಾರಂಟಿಗೆ ಏನಾದರೂ ರೈಡರ್ ಹಾಕ್ತಾರೆ ಅಂತ.